ಸ್ನೇಹಿತರೆ ನಮಸ್ಕಾರ. ನಟ ಜಗ್ಗೇಶ್ ಅವರು ಗುರುಪ್ರಸಾದ್ ವಿರುದ್ಧವಾಗಿ ಕೆಲವೊಂದು ಅವಹೇಳನಕಾರಿಯಾದಂಥ ಮಾತುಗಳನ್ನ ಆಡ್ತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಜಗ್ಗೇಶ್ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮನುಷ್ಯನಿಗೆ ಮಾನವೀಯತೆ ಅನ್ನೋ ಒಂದು ಗುಣ ಇಲ್ಲದಿದ್ದರೆ ಬೇರೆ ಏನಿದ್ರೂ ಕೂಡ ವ್ಯರ್ಥ. ಮಾನವೀಯತೆ ಮೊದಲಾಗಬೇಕು. ಇತ್ತೀಚಿನ ದಿನಗಳಲ್ಲಿ ಯಾವ ಥರ ಇದೆ ಅಂದರೆ, ಒಬ್ಬರ ಸಾವನ್ನು ಸಂಭ್ರಮಿಸುವಂಥ ವಿಕೃತ ಮನಸ್ಥಿತಿಗಳು ಹೆಚ್ಚಾಗ್ತಾ ಇದೆ. ಅದು ಯಾವ ಕಾರಣಕ್ಕೆ ಗೊತ್ತಾಗ್ತಿಲ್ಲ. ಸಂಸ್ಕೃತಿ, ಸಂಸ್ಕಾರ, ಮಡಿವಂತಿಕೆ ಇದ್ರ ಬಗ್ಗೆ ಮಾತಾಡೋವಂಥ, ಧಾರ್ಮಿಕತೆ ಬಗ್ಗೆ ಮಾತಾಡೋವಂಥ ಜಗ್ಗೇಶ್ ಅವರ ಬಾಯಲ್ಲಿ ಇದನ್ನು ನಾವು ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಇಷ್ಟು ತುಚ್ಛವಾಗಿ ಮಾತಾಡ್ತಾರೆ, ಅದು ಒಬ್ಬ ಸತ್ತ ವ್ಯಕ್ತಿಯ ಬಗ್ಗೆ ಅಂತೇಳಿ. ಇದು ಒಂದು ಅರ್ಥ. ಏನು ಡಬಲ್ ಮೀನಿಂಗ್ ಡೈಲಾಗ್ಗಳು, ಇದರಿಂದನೇ ಮೇಲೆ ಬಂದಿರೋವಂಥವ್ರು ಜಗ್ಗೇಶ್. ಅದೊಂದಿಲ್ಲ ಅಂದಿದ್ರೆ ಅವ್ರ ಫಿಲ್ಮಲ್ಲಿ, ಅವ್ರ ಸಿನಿಮಾಗಳಲ್ಲಿ ಯಾವುದೇ ರೀತಿ ಸಾರಾಂಶ ಇಲ್ಲ. 100ರಲ್ಲಿ ಎಲ್ಲೋ 1-2 ಫಿಲಮ್ಗಳಲ್ಲಿ ಮಾತ್ರ ಮಾರಲ್ ಆಫ್ ದ ಸ್ಟೋರಿ. ಅರ್ಥ ಹುಡ್ಕಕ್ಕೆ ಹೋದರೆ ಆ ಸಿನಿಮಾದಲ್ಲಿ ಏನಾದರೂ ಸಮಾಜಕ್ಕೆ ಮಾದರಿ ಆಗುವಂಥದ್ದು ಅವರ 100 ಸಿನಿಮಾಗಳಲ್ಲಿ 1 ಸಿನಿಮಾಗೋ 2 ಸಿನಿಮಾದೋ ಸಿಗುತ್ತಷ್ಟೆ. ಇನ್ನು ಮಿಕ್ಕ ಎಲ್ಲ ಸಿನಿಮಾಗಳು ಬರೀ ಡಬಲ್ ಮೀನಿಂಗ್ ಡೈಲಾಗ್ಗಳು. ಇದು ಒಂದು ಅರ್ಥ ಹುಡ್ಕೋದ್ರಲ್ಲೇ ಈ ಹಳ್ಳಿ ಏನಿದೆ, ಹಳ್ಳಿಯಲ್ಲಿ ತೆರೆಮರೆಯಲ್ಲಿ ಮಾತಾಡೋವಂಥ ಮಾತುಗಳನ್ನ ತೆರೆ ಮೇಲೆ ತಂದು ಅದರಿಂದ ದುಡ್ಡು ಮಾಡಿಕೊಂಡು ಕನ್ನಡ ಜನತೆಯನ್ನು ದಾರಿ ತಪ್ಪಿಸಿರೋಂಥ ಸಿನಿಮಾಗಳೇ ಜಾಸ್ತಿ. ಸಾರಾಂಶವೇ ಇರೋದಿಲ್ಲ ಅವ್ರ ಸಿನಿಮಾಗಳಲ್ಲಿ. ಯಾವ ಸಂದೇಶ ಕೊಡ್ತೀರಿ ತಾವು? 2009ರಲ್ಲಿ BJP ಸೇರಿದ್ರಿ, ಕಾಂಗ್ರೆಸ್ಸಲ್ಲಿದ್ರಿ, ಕಾಂಗ್ರೆಸ್ಸಲ್ಲಿ ಹತ್ತು ಕರೆದು ಏನೇನೆಲ್ಲ ನಾಟಕ ಮಾಡಿ, ಚುನಾವಣಾ ಮೆರವಣಿಗೆ ನಡೀಬೇಕಾದ್ರೆ ಎಷ್ಟೆಲ್ಲ ನಾಟಕ ಮಾಡಿದ್ದೀರಾ. ತೆರೆ ಮೇಲೆ ಮಾಡುವಂಥ ನಾಟಕನ ನಿಜ ಜೀವನದಲ್ಲಿ ಮಾಡಿ ಏನೋ ರಾಜಕೀಯವಾಗಿ ಒಂದು ತಳಪಾಯವನ್ನು ಹಾಕ್ಕೊಂಡು ಹೇಗೋ ಜೀವನ ಮಾಡಿದ್ರಿ. ಆಯಿತು, ಅದು ಬೇರೆ ಪ್ರಶ್ನೆ, ಅದು ಸೈಡಿಗಿರಲಿ. BJP ವಿರೋಧಿ ಗುರುಪ್ರಸಾದ್ ಅಂತೇಳಿ ತಾವು ಗುರುಪ್ರಸಾದ್ನ ವಿರೋಧಿಸ್ತಾ ಇದ್ದೀರಾ, ಅಥವಾ ತಮ್ಮನ್ನ ಮರ್ತಿರ್ತಕ್ಕಂಥ ಸಮಯದಲ್ಲಿ ಕನ್ನಡ ನಾಡಿನ ಜನತೆ ತಮ್ಮನ್ನು ಮರ್ತು ಬಿಟ್ಟಿದ್ರು. ಅಂಥ ಸಮಯದಲ್ಲಿ ನಿಮಗೊಂದು ಮಠ ಸಿನಿಮಾ, ಎದ್ದೇಳು ಮಂಜುನಾಥ ಅಂತ ಸಿನಿಮಾಗಳನ್ನ ಕೊಟ್ಟಂಥ ಗುರುಪ್ರಸಾದ್ ಬಗ್ಗೆ ನೀವು ಮಾತಾಡೋದು ಸಮಂಜಸ ಅಲ್ಲ. BJP ವಿರೋಧಿ ಅಂತ ನೀವು ಅವ್ರನ್ನ ದ್ವೇಷ ಮಾಡ್ತಿದ್ದೀರಾ ಅನ್ನೋದು ನನ್ನ ಭಾವನೆ. BJPಗೆ ನೀವು ನಿಷ್ಠರಾಗಿರಿ ಸ್ವಾಮಿ. ಯಾಕಂದರೆ BJP ನಿಮಗೆ 2009ರಿಂದ ಇದುವರೆಗೂ MLC ಮಾಡಿದೆ, ರಾಜ್ಯಸಭಾ ಕೊಟ್ಟಿದೆ, ಅಧಿಕಾರ ಅನುಭವಿಸಿದ್ದೀರಿ, ಅದರಿಂದ ಹಣ ಮಾಡಿದ್ದೀರಿ, ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದೀರಿ, ರಾಜಕೀಯವಾಗಿ ಒಂದು ಬಲವಾದ ಒಂದು ಅಡಿಪಾಯವನ್ನು ನಿರ್ಮಾಣ ಮಾಡ್ಕೊಂಡಿದ್ದೀರಿ. ಆಯಿತು, ತಾವು ಯಾರ್ದೋ ಒಬ್ಬರ ಬಗ್ಗೆ ಮಾತಾಡಿದ್ರೆ ಅದನ್ನು ಹೆಚ್ಚು ಪ್ರಚಾರ ಮಾಡುವಂಥ ಅವಶ್ಯಕತೆ ಆಗಲಿ, ಆ ವಿಷಯವಾಗಿ ಚರ್ಚೆ ಮಾಡುವಂಥ ಅನಿವಾರ್ಯತೆ ಆಗಲಿ ನಮಗೇನಿರಲಿಲ್ಲ ಕನ್ನಡಿಗರಿಗೆ. ನೀವು ಒಬ್ಬ ಕನ್ನಡದ ನಟ ಅಷ್ಟೇ. ಗುರುಪ್ರಸಾದ್ ಕೂಡ ಒಬ್ಬ ಕನ್ನಡಿಗ, ಒಬ್ಬ ಕನ್ನಡದ ನಟ, ನಿರ್ದೇಶಕ, ನಿರ್ಮಾಪಕನೂ ಕೂಡ ಹೌದು. ನೀವು ಒಬ್ಬ ನಟನಾಗಿ ನಿಮ್ಮದೇ ಚಿತ್ರರಂಗದ ಇನ್ನೊಬ್ಬ ನಿರ್ದೇಶಕ, ನಟನ ಬಗ್ಗೆ ಮಾತಾಡೋದು ಎಷ್ಟು ಸರಿ? ನಿಮ್ಮ ಒಂದು ಸ್ಥಾನಕ್ಕೆ ಗೌರವ ತರುವಂಥ ವಿಷಯ ಇದಲ್ಲ. ನಿಮ್ಮ ಸ್ಥಾನಕ್ಕೆ, ಸಮಾಜದಲ್ಲಿರೋ ನಿಮಗೆ ಏನು ಗೌರವ ಇದೆ ಅದಕ್ಕೆ ತಕ್ಕಂತೆ ಮಾತನಾಡೋದು ಸೂಕ್ತ. ಒಬ್ಬರು ಸಾವನ್ನು ಸಂಭ್ರಮಿಸ್ತೀರಿ ಅಂಥ ವಿಕೃತ ಮನಸ್ಥಿತಿ ನಿಮಗಿದೆ ಅಂತ ನಮಗೆ ಗೊತ್ತಿರಲಿಲ್ಲ ಕನ್ನಡ ನಾಡಿನ ಜನತೆಗೆ. ತಾವು ಇನ್ನು ಮುಂದೇನಾದರೂ ಸ್ವಲ್ಪ ನಾಲ್ಗೆ ಮೇಲೆ ಹಿಡಿತಾ ಇಟ್ಕೊಂಡು ಮಾತನಾಡಿ. ತಾವು ಏನೋ ನಿಮ್ಮನ್ನೇ ನೀವು ದೇವರು ಅನ್ನೋ ಥರ ಬಿಂಬಿಸ್ಕೊಳ್ಳೋಕೆ ಹೊರಟಿದ್ದೀರಿ. ನಾನು ಸಂಖ್ಯಾಶಾಸ್ತ್ರಜ್ಞ,
ಜ್ಯೋತಿಷಿ, ನಾನು ಹೇಳಿದ್ದು ನಡೆಯುತ್ತೆ. ಲಾಸ್ಟ್ ಟೈಮ್ ಯಾವುದೋ ಎಲೆಕ್ಷನ್ನಲ್ಲಿ ಹೇಳಿದ್ರಿ, ಅದು ಯಾವುದು ಅಂತ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಬೃಂದಾವನದಲ್ಲಿ ರಾಯರಿದ್ದರೆ, ಅಂದರೆ ಬೃಂದಾವನದಲ್ಲಿ ರಾಯರಿದ್ದರೆ ಅಂದರೆ ನಿಮ್ಮ ಇಚ್ಛೆಗಾನುಸಾರವಾಗಿ ನಡೆದುಕೊಂಡ್ರೆ ಮಾತ್ರ ರಾಯರು ಬೃಂದಾವನದಲ್ಲಿ ಇದ್ದಾರೆ ಅಂತ ಅರ್ಥನಾ? ಇಲ್ಲ ಅಂದರೆ ಬೃಂದಾವನದಲ್ಲಿ ಇಲ್ಲ ರಾಯರು ಅಂತ. ನಿಮ್ಮ ಭಕ್ತಿನ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ಬೇಡಿ. ಭಕ್ತಿ ಇರಲಿ. ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ಕೂಡ ಪರಿಪೂರ್ಣರಲ್ಲ. 100ಕ್ಕೆ 100% ಯಾರೂ ಕೂಡ ಒಳ್ಳೆಯವರಲ್ಲ. ಅಷ್ಟು ಏನೂ ತಪ್ಪೇ ಮಾಡದೇ ಇರೋ ಥರ ಬದುಕ್ಬಿಟ್ರೆ ಅವನು ಮನುಷ್ಯನೇ ಅಲ್ಲ, ದೇವರಾಗ್ಬಿಡ್ತಾನೆ. ಅದು ನಿಮ್ಮ ಮಠ ಸಿನಿಮಾದಲ್ಲಿ ಇದೇ ಗುರುಪ್ರಸಾದೊಂದು ಹಾಡಿನ ಮೂಲಕ ಹೇಳಿದ್ದಾರೆ. ತಪ್ಪು ಮಾಡೋದವ್ರು ಯಾರವ್ರೆ, ತಪ್ಪು ಮಾಡೋದು ಎಲ್ಲವನೇ ಅಂತ. ಸೊ ಹಂಗಾಗಿ ತಾವು ನಾಲ್ಗೆಯನ್ನು ಎರ್ರಾಬಿರಿ ಹರಿಬಿಡೋದನ್ನ ಬಿಟ್ಟು, ಒಬ್ಬ ಸತ್ತಿದ್ದಾನೆ, ಶತ್ರು ಕೂಡ ಸತ್ತಾಗ ಅವ್ರಿಗೆ ಹೆಗಲು ಕೊಡುವಂಥ ಸಂಪ್ರದಾಯ ಸಂಸ್ಕೃತಿ ನಮ್ಮ ನಾಡಿಂದು. ದ್ವೇಷ ಇರುತ್ತೆ, ಯಾರೂ ಇಲ್ಲ ಅಂತ ಹೇಳಲ್ಲ. ಹರಿಷಡ್ ವರ್ಗಗಳಲ್ಲಿ ಅದು ಕೂಡ ಒಂದು ದ್ವೇಷ ಇರುತ್ತೆ. ದ್ವೇಷನ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು. ಬದುಕಿದ್ದಾಗ ನೀವು ಅವನ್ನ ಪ್ರಶ್ನೆ ಮಾಡ್ಬೋದಿತ್ತು. ಬದುಕಿದ್ದಾಗ ನೀವು ಅವನ ಜೊತೆ ಏನೋ ಜಗಳ ಮಾಡ್ಬೋದಿತ್ತು, ಏನಾದರೂ ಮಾಡ್ಬೋದಿತ್ತು. ಸತ್ತಿರೋಂಥ ವ್ಯಕ್ತಿ, ಅವನ ಬಗ್ಗೆ ನೀವು ಸತ್ತ ತಕ್ಷಣ ಇಲ್ಲದೆ ಇರೋ ರೂಮರ್ಸ್ನ ಹಬ್ಬಿಸಿ ಹೊಸ ಕಥೆಯನ್ನು ಕಟ್ಟಿ, ಅದು ನೈಜತೆ ಇರ್ಬೋದು, ಅದರಲ್ಲಿ ನಿಜಾಂಶ ಇರ್ಬೋದು, ಅದ್ರ ಬಗ್ಗೆ ಬೇಡ. ಸತ್ತಿರೋನ್ನ ನಿಜ ಬಣ್ಣ ಅಥವಾ ಅವನು ಇನ್ನೇನೋ ಬಯಲು ಮಾಡೋಕ್ಕೆ ಹೋಗಿ, ಸತ್ತ ಮೇಲೆ ಏನು ಬಯಲು ಮಾಡ್ತೀರಾ ನೀವು? ಅದರ ಅವಶ್ಯಕತೆ ಯಾರಿಗಿದೆ? ಸತ್ತ ಮೇಲೆ ಮುಗೀತು, ದೇಹದಿಂದ ಆತ್ಮ ಬೇರ್ಪಡುತ್ತೆ. ಮನುಷ್ಯನಲ್ಲಿ ದೇಹದಲ್ಲಿ ಎಲ್ಲಿವರೆಗೂ ಆತ್ಮ ಇರುತ್ತೋ ಅಲ್ಲಿವರೆಗೂ ಅಷ್ಟೇ ಅವನು ಮನುಷ್ಯ. ಸತ್ತ ಮೇಲೆ ಹೆಣ ಅಂತ ಸಂಬೋಧಿಸ್ತೀವಿ, ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ತಾವು ಕೂಡ ಬೇಕಾದಷ್ಟು ತಪ್ಪುಗಳನ್ನು ಮಾಡಿದ್ದೀರಿ. ಮೊನ್ನೆ ದರ್ಶನ್ ವಿಚಾರದಲ್ಲೂ ಬೇಕಾದಷ್ಟು ಯಾವುದೋ ವಿಚಾರಕ್ಕೆ ಸಹಾಯ ಮಾಡಿದ್ರು ಅಂತೇಳಿ ದರ್ಶನ್ ದೇವರು ನಾನು ಹೇಳಿದ ತಕ್ಷಣ ಮೊದಲು ಮುಂದೆ ಬಂದು ಸಹಾಯ ಮಾಡಿದ್ದು ದರ್ಶನ್ ಅಂತ ಹೇಳಿದ್ರಿ. ಅದೇ ದರ್ಶನ್ ಜೈಲಿಗೆ ಹೋದ ನಂತರ ದರ್ಶನ್ ಬಗ್ಗೆ ತುಚ್ಛವಾಗಿ ಮಾತಾಡ್ತೀರಿ. ಇನ್ನು ಹಲವಾರು ಜನರ ಬಗ್ಗೆ ಮಾತಾಡ್ತೀರಾ ನೀವು. ಅಂದರೆ ನೀವು ಮಾತಾಡೋ ರೀತಿ ಯಾವ ಥರ ಇದೆ ಅಂದರೆ, ನೀವು ಮಾತ್ರ ದೇವರು, ಮಿಕ್ಕಿದವರೆಲ್ಲ ತಪ್ಪು ಮಾಡೋರು, ನೀವೇನು ತಪ್ಪೇ ಮಾಡಿಲ್ಲ, ನೀವು ಸಾಚ ಅನ್ನೋ ಥರ ಮಾತಾಡ್ತೀರ. ಆ ಮನಸ್ಥಿತಿನ ಬದಲಾಯಿಸ್ಕೊಳ್ಳಿ. ಆದಷ್ಟು ನಮ್ಮ ಕಲಾವಿದರಿಗೆ, ನಮ್ಮ ಕನ್ನಡಿಗರಿಗೆ ಮರ್ಯಾದೆಯನ್ನು ಕೊಡಿ. ಒಬ್ಬರು ಸಾವನ್ನು ಸಂಭ್ರಮಿಸುವಂಥ ವಿಕೃತ ಮನಸ್ಥಿತಿನ ದೂರ ಮಾಡಿ ಆದಷ್ಟು ಸಭ್ಯತೆಯಿಂದ ಬದುಕಿ. ನಿಮಗೇನು ಅಷ್ಟು 60ಕ್ಕೆ ಅರಳು ಮರಳು ಅಂತಾರೆ, ಅದೇನಾರು ಆಗಿದೆಯೋ ಗೊತ್ತಿಲ್ಲ. ಬಟ್ ಆದರೆ ಎಷ್ಟು ಸಾಧ್ಯ ಅಷ್ಟು ಮನುಷ್ಯತ್ವಕ್ಕೆ, ಮಾನವೀಯತೆಗೆ ಬೆಲೆ ಕೊಟ್ಟು ನಮ್ಮ ಕಟ್ಟುಪಾಡುಗಳೇನಿದ್ದಾವೆ ಅದಕ್ಕೆ ಕಟ್ಟು ಬಿದ್ದು ಜೀವನ ಮಾಡಬೇಕಾಗುತ್ತೆ. ನಾವು ಸಮಾಜದ ಮಧ್ಯೆ ಬದುಕ್ತಾ ಇದ್ದೀವಿ. ಬರೀ ಇದು ಜಗ್ಗೇಶ್ಗೋಸ್ಕರ ಮಾತ್ರ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಸಾವನ್ನು ಸಂಭ್ರಮಿಸುವಂಥ ಪ್ರತಿಯೊಂದು ವಿಕೃತ ಮನಸ್ಸುಗಳಿಗೂ ಈ ಸಂದೇಶ ರವಾನೆ ಆಗಲಿ. ಅದನ್ನು ಅವರು ಸೈಡಿಗಿಟ್ಟು ಶತ್ರುವಿನ ಸಾವಲ್ಲೂ ಕೂಡ ಮಾನವೀಯತೆಯನ್ನು ಮೆರೆಯಲಿ ಅನ್ನೋದು ನಮ್ಮ ಭಾವನೆ ಅಷ್ಟೇ. ಅಷ್ಟು ಬಿಟ್ಟರೆ ಅದರ ಹೊರತಾಗಿ ಬೇರೇನೂ ಇಲ್ಲ. ನಿಮ್ಮ ನಿಷ್ಠೆಯನ್ನು BJPಗೆ ತೋರಿಸ್ಕೊಳ್ಳಿ. ಅದೇ ರೀತಿ ನಿಮ್ಮ ನಿಷ್ಠೆಯನ್ನು ಕನ್ನಡ ನಾಡಿಗೆ ತೋರಿಸಿ. ಕನ್ನಡ ನಾಡಿನ ಜನತೆ ನಿಮ್ಮನ್ನು ಸಾಕಿ ಸಲಹಿದ್ದಾರೆ, ಬೆಳೆಸಿದ್ದಾರೆ. ಅವರ ಭಾವನೆಗಳಿಗೆ ಧಕ್ಕೆ ಆಗುವಂಥ ರೀತಿಯಲ್ಲಿ ನಾಲ್ಗೆನ ಹರಿಬಿಡಬೇಡಿ. ಯಾರ ಬಗ್ಗೆನೂ ತುಚ್ಛವಾಗಿ ಮಾತಾಡಬೇಡಿ. ನಿಮ್ಮ ಘನತೆ ಗೌರವವನ್ನು ಎತ್ತಿಡಿಯುವಂಥ ಕೆಲಸವನ್ನು ಮಾಡಿ. ಕಡೆಗಾಲದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡಿ, ಬದಲಾಗಿ ಅಂತೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.